ಮಹಾದಾನಿ ಪ್ರೇರಣೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಮ್ಮ ಹೃದಯವನ್ನು ನೋವಿನಿಂದ ಮುರಿಯುವವರು ಹಲವರು ಇರುತ್ತಾರೆ. ಆದರೆ ನಮ್ಮ ನೋವಿಗೆ ಮೌನವಾಗಿ ಪ್ರಾರ್ಥನೆ ಮಾಡುವವರು ದೇವರ ದೂತರು. ಪ್ರತಿ ತಿರುವು ಒಂದು ಪರೀಕ್ಷೆ ಆಗಿರಬಹುದು. ಆದರೆ ಆ ತಿರುವುಗಳಲ್ಲಿ ನೀವು ಬೀಳದೆ ನಿಂತು ಬಾಳಿದರೆ ಆ ಜೀವನವೇ ದೇವರಿಗೆ ಸಮರ್ಪಿತ ಸಾಧನೆ. ಬೇರೆ ಯಾರೂ ಇಲ್ಲದಿದ್ದಾಗ ಸಹ ನೀವು ನಿನ್ನೊಂದಿಗೆ ಇದ್ದರೆ ಸಾಕು. ಅದು ನಿನ್ನ ಶಕ್ತಿಯ ಆರಂಭ. ಮಾತುಗಳಿಂದ ಯಾರನ್ನಾದರೂ ಮುರಿಯುವುದು ಸುಲಭ, ಆದರೆ ಹೃದಯದಿಂದ ಯಾರನ್ನಾದರೂ ಕಟ್ಟಿಕೊಳ್ಳುವುದು ದಿವ್ಯ. ನಿಮ್ಮ ಲೈಫಲ್ಲಿ ಯಾರಾದರೂ ನಿಮ್ಮ ಕಣ್ಣೀರು ಕಾಣದಿದ್ದರೆ ನೀವು ದುರ್ಬಲನಲ್ಲ, ಆದರೆ ಆ ದೇವರು ನಿಮ್ಮ ನಂಟನಾಗಿದೆ ಎಂಬುದನ್ನು ಮರೆಯಬೇಡಿ. ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮ ಕಣ್ಣೀರು ಒರೆಸಲಿಲ್ಲ ಎಂದು ಬೇಸರ ಪಡಬೇಡಿ, ಆದರೆ ಆ ದೇವರು ಸದಾ ನಿಮ್ಮ ಜೊತೆಗೆ ಇದ್ದಾರೆ ಎನ್ನುವುದು ಮರಿಬೇಡಿ. ನಿಮ್ಮೊಳಗಿನ ಮೌನವೇ ಕೆಲವೊಮ್ಮೆ ನಮ್ಮ ಭಕ್ತಿಯ ಘೋಷಣೆಯಾಗುತ್ತದೆ. ಏಕೆಂದರೆ ದೇವರು ಶಬ್ದವಿಲ್ಲದ ಪ್ರಾರ್ಥನೆಗೂ ಉತ್ತರ ಕೊಡುತ್ತಾರೆ. ಬದುಕು ಒಂದು ಪುಸ್ತಕ. ಪ್ರತಿಯೊಂದು ನೋವು ಒಂದು ಪಾಠ, ಪ್ರತಿಯೊಂದು ಹನಿಯೂ ಒಂದು ಔಷಧ. ಹೃದಯ ನೋವಿನಿಂದ ತುಂಬಿದಾಗ ನಗುವು ಆವರಣ, ಆದರೆ ಆ ನಗು ಹಿಂದೆ ಇರುವ ಶಕ್ತಿ ನಂಬಿಕೆ. ಬೇರೆಯವರು ಬದಲಾಯಿಸಲಿ ಎಂದು ನಿರೀಕ್ಷಿಸಬೇಡಿ. ಯಾವುದೇ ಸಂಬಂಧ ಒಂದೇ ದಿನದಲ್ಲಿ ಪುಕ್ಕಟೆ ಆಗೋದಿಲ್ಲ. ಅದರ ಬೆಲೆ ಗೊತ್ತಾಗೋದು ಕಳೆದುಕೊಂಡ ಮೇಲೆ ಮಾತ್ರ. ನೀವು ನೋಡದಿರುವ ದೇವರು ನಿಮ್ಮ ನೋವನ್ನು ನೋಡುತ್ತಾರೆ. ನಿಮ್ಮ ನಿರೀಕ್ಷೆಯ ಹಿಂದೆ ಇರುವ ನಿರಾಳತೆ ಅವರಿಗೆ ಗೊತ್ತಿದೆ. ಬದುಕಿನಲ್ಲಿ ಪ್ರತಿಯೊಂದು ಕ್ಷಣ ನಿತ್ಯ ಹೊಸದು. ಆ ಕ್ಷಣವನ್ನು ತುಂಬ ಪ್ರೀತಿ ಹಾಗೂ ಪ್ರಾರ್ಥನೆಯೊಂದಿಗೆ ಸ್ವೀಕರಿಸಿ. ಹೃದಯ ಭಾರಿ ಇದ್ದರೆ ಮಾತು ಸವಿಯಾದಾಗದು, ಆದರೆ ಮೌನ ತೀರಾ ಶಕ್ತಿಯುತವಾಗಿರಬಹುದು. ಯಾವಾಗಲೂ ಗೆಲ್ಲಬೇಕೆಂದು ಯೋಚಿಸಬೇಡಿ. ಕೆಲವೊಮ್ಮೆ ಸೋಲುಗಳು ನಿಮ್ಮೊಳಗಿನ ನಿಜವಾದ ವ್ಯಕ್ತಿತ್ವವನ್ನು ಕಟ್ಟುತ್ತವೆ. ನೀವು ಎಷ್ಟು ದುಃಖ ಅನುಭವಿಸುತ್ತಿದ್ದರೂ ಒಂದು ಪ್ರಾರ್ಥನೆಯ ಶಕ್ತಿ ಎಲ್ಲವನ್ನೂ ಬದಲಾಯಿಸಬಹುದು. ಸ್ನೇಹಿತರೆ, ಪ್ರತಿಯೊಂದು ಕಣ್ಣೀರು ದೇವರ ಮುಂದೆ ಒಂದು ಪತ್ರವಾಗಿರುತ್ತದೆ. ಅವರು ಅದನ್ನು ಓದಿ ಉತ್ತರ ಕೊಡುತ್ತಾರೆ ಶಾಂತಿಯ ರೂಪದಲ್ಲಿ. ಯಾರಾದರೂ ನಿಮ್ಮಿಂದ ದೂರ ಹೋಗಿದ್ದರೆ ಅವರ ಹಾಸ್ಯವನ್ನು ನೆನಪಿಸಿಕೊಳ್ಳಿ. ಅದು ಕಣ್ಣೀರಿಗೆ ಮುಗಿಯದ ನಗು ನೀಡುತ್ತದೆ. ಬದುಕು ನಿಮಗೆ ಏನು ನೀಡುತ್ತದೋ ಅದರ ಮೇಲೆ ಆಧಾರವಾಗಬೇಡಿ. ನೀವು ಬದುಕಿಗೆ ಏನು ನೀಡುತ್ತೀರಿ ಎಂಬುದನ್ನು ನೋಡಿ. ಎಲ್ಲಿ ಪ್ರೀತಿ ಇದೆ ಅಲ್ಲಿ ದೇವರು ಇದ್ದಾರೆ. ಎಲ್ಲಿ ಸಹನೆ ಇದೆ ಅಲ್ಲಿ ಶಕ್ತಿ. ಎಲ್ಲಿ ನಂಬಿಕೆ ಇದೆ ಅಲ್ಲಿ ಅದೆಲ್ಲವನ್ನು ಮೀರುವ ಬೆಳಕು. ಒಂದು ಹೃದಯದಿಂದ ಇತರ ಹೃದಯವನ್ನು ತಲುಪುವುದು ಬಹುಶಕ್ತಿಶಾಲಿ ಪ್ರಭಾವ. ಈ ನುಡಿಗಳು ನಿಮ್ಮ ಮನಸ್ಸಿಗೆ ಸ್ಪರ್ಶಿಸಿ ಮತ್ತೊಬ್ಬರ ಬದುಕಿಗೆ ಬೆಳಕು ತರಲಿ. ಸ್ನೇಹಿತರೆ, ಈ ನುಡಿಗಳು ನಿಮ್ಮ ಮನಸ್ಸಿಗೆ ಶಾಂತಿ ತಂದಿದೆ ಎಂದರೆ ನಿಮ್ಮ ಬಾಳಲ್ಲಿ ಆಶಾಕಿರಣ ಹೊಳೆಯಿಸಿದರೆ ದಯವಿಟ್ಟು ನಮ್ಮ ಮಹಾದಾನಿ ಪ್ರೇರಣೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನವೂ ಇಂತಹ ಹಿತನುಡಿಗಳು, ಪ್ರೇರಣಾತ್ಮಕ ಶಬ್ದಗಳು ನಿಮ್ಮ ಹೃದಯವನ್ನು ಸ್ಪರ್ಶಿಸಲು ನಾವು ಇಲ್ಲಿದ್ದೇವೆ. ಬೆಲ್ ಐಕಾನನ್ನು ಒತ್ತಿ ನಿಮ್ಮ ಆತ್ಮಕ್ಕೆ ಆಹಾರ ನೀಡೋ ಯಾತ್ರೆಗೆ ನಮ್ಮ ಜೊತೆಗೆ ಹೊರೆಯಿರಿ. ಧನ್ಯವಾದಗಳು.